ಈಗ ನೋಡ್ತಿರ್ಲಿ ಇದೆಲ್ಲರ ಮಧ್ಯಮೇಶ್ವರ ಟೆಂಪಲ್ ರೀ. ಫೈನಲಿ 12 ಕಿಲೋಮೀಟರ್ ಟ್ರೆಕಿಂಗ್ ಮಾಡಿ ಪಂಚ ಕೇದಾರದಾಗಿನ 2ನೇ ಕೇದಾರ ಮಧ್ಯಮೇಶ್ವರ್ ಬಂದ್ ತಲುಪ್ದು ರೀ. ಈಗ ನೋಡ್ತಿರ್ಲಿ ಇದೆಲ್ಲರ ಮಧ್ಯಮೇಶ್ವರ ಟೆಂಪಲ್ ರೀ. ಇದೆಲ್ಲರ ಸಮುದ್ರ ಲೆವೆಲ್ ಇರ್ತಿತ್ಲೆ ಅದಕ್ಕಿಂತ 12,000 ಫೀಟ್ ಇಲ್ಲದ್ರ ಎತ್ತರದಾಗೈತ್ರಿ. ಈಗ ನೋಡ್ತಿರ್ಲಿ ಈ ದೇವಾಲಯ ಎಲ್ಲರ ಪಾಂಡವರು ಕಡಿದಾರ್ರಿ. ಪಾಂಡವರು ಮತ್ತೆ ಎಲ್ಲರ ಕೌರವ ನಡುವೆ ಎಲ್ಲರ ಯುದ್ಧ ಆಗ್ತಿತ್ ನೋಡ್ರಿ. ಅದಾಗ ಪಾಂಡವ್ರ ಗೆಲ್ತಾರ್ರಿ. ಪಾಂಡವ್ರ ಗೆಲ್ದ್ರ ಗಿಲ್ಟಿ ಬಹಳ ಆಗ್ತಿತ್ರಿ. ಯಾಕಂದ್ರೆ ನನ್ನ ತಮ್ಮಂದಿರಣ ಅಣ್ಣಂದಿರಣ ನಮ್ಮ ಸಂಬಂಧಿಕರನ್ನ ಕೊಂದಿದ್ದಾನ ಅಂತಂದ ಅದನ್ನೆಲ್ಲ ನಿವಾರಣೆ ಮಾಡ್ಕೋಬೇಕಂದ್ರೆ ವಾರಣಾಸಿ ಶಿವನ್ ಕಡೆ ಹೋಗ್ತಾರ್ರಿ. ಶಿವ ಗೆಲ್ದ್ರ ಇದು ಗೊತ್ತಾಗಿ ಶಿವ ಇಲ್ಲದ್ರ ವಾರಣಾಸಿನ ಬಿಟ್ಟಿಲ್ಲದ್ರ ಉತ್ತರ ಕಾಶಿಗೆ ಬರ್ತಾರ್ರಿ. ನಾ ಇಲ್ಲದ್ರ ಇವ್ರ ಭೇಟಿ ಆಗಿ ಬರ್ತದಂದ ಅವಾಗ ಇಲ್ಲದ್ರ ಮತ್ತೆ ಇವ್ರು ಪಾಂಡವ್ರ ಎಲ್ಲದ್ರ ಉತ್ತರ ಕಾಶಿಗೆ ಬರ್ತಾರು. ಅವಾಗೆಲ್ಲರ ಶಿವ ನಂದಿ ರೂಪ ತಗೊಳ್ತಾರಿ. ನಂದಿ ರೂಪ ತಗೋಣ ಇಲ್ಲದ್ರೆ ಭೀಮಿಗೆ ಗೊತ್ತಾಗ್ತೀರಿ. ಭೀಮ್ ಇಲ್ಲದ್ರ ಶಿವನ ನಂದಿ ರೂಪದಾಗ ಇರ್ತೀವಿ ನೋಡ್ರಿ. ಶಿವನ ಇಲ್ಲದ್ರೆ ಹಿಡಿಕ್ ಹೋಗ್ತಾರೆ. ಅದ್ರ ಶಿವ ಅಲ್ಲಿ ಏನ್ ಮಾಡ್ತಾರೆ ಗಯಪ್ ಆಗ್ತಾರಿ. ಗಯಪ್ ಆಗಿಲ್ಲದ್ರ 5 ಸ್ಥಳಗಳಲ್ಲಿ ಪ್ರತ್ಯಕ್ಷ ಆಗ್ತದೆ. ಅವ್ಯಾನಿಗೆ 5 ಸ್ಥಳಗಳು ಇದಾವ ನೋಡ್ರಿ. ಅವ ಇಲ್ಲದ್ರ ಕೇದಾರ್ನಾಥ್ ರೀ, ಮಧ್ಯಮೇಶ್ವರ ಮತ್ತೆ ರುದ್ರನಾಥ್ ರೀ, ರುದ್ರನಾಥ ಮತ್ತೆ ಕಲ್ಪೇಶ್ವರ್. ಇದೆಲ್ಲರ ಸೆಕೆಂಡ್ ಪಂಚ ಕೇದಾರ ಐತ್ರಿ. ಇಲ್ಲದ್ರ ನಂದಿದ ನಾಭಿ ಐತ್ರಿ. ನಾಭಿ ಪೂಜೆ ಮಾಡ್ತಾರ ಇಲ್ಲಿ ಒಳಗಡೆ. ಜಯ ಹೋ ಶಂಕರ.